ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶ್ವೇತಾ ಮನೋಹರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಉಡುಪಿ ಜಿಲ್ಲಾ ಕೃಷಿ ಸಂಘದ ವತಿಯಿಂದ ನಡೆಯುತ್ತಿರುವ ರೈತರ ಸಮಾವೇಶ ಕಾರ್ಯಕ್ರಮಕ್ಕೆ. ಇಲ್ಲಿ ಏನಂದರೆ ಕೃಷಿ ಮೇಳ ಅದನ್ನು ನಡೀತದೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ನೀಡ್ತಾರೆ. ನಾವು ಈಗ ಎಂಟ್ರ್ ಆಗ್ತಾ ಇದ್ದ ಹಾಗೆ ನಮ್ಮ ಊರಿನವರೇ ಆದ ಸುರೇಶ್ ರವರದ್ದು ಯೆಲ್ಲೋ ಕಲರ್ ವಾಟರ್ ಮೆಲನ್ ಇನ್ಸೈಡ್ ಇರೋದು ಅದು ಬಂತು. ಜನ ಸಿಕ್ಕಾಪಟ್ಟೆ ಕ್ರೌಡ್ ಆದರು. ಕೃಷಿ ಮೇಳ ಯಾವ್ಯಾವ ಥರ ಏನೇನಿದೆ ಅಂತ ನೋಡ್ಕೊಂಬರುವ ಗೊತ್ತಿದೆ. ಅದನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಎಲ್ಲಗಳು ಕೂಡ ಸಾಯೋದಿಲ್ಲ. ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಏನಪ್ಪ ಅಂದರೆ ಚಳಿಗಾಲದಲ್ಲಿ ಹೂ ಜಾಸ್ತಿ, ಹೂಗೆ ರೇಟ್ ಜಾಸ್ತಿ, ಹೂ ಬರಲ್ಲ ನಮಗೆ. ಚಳಿಗಾಲದಲ್ಲಿ ಹೂ ಜಾಸ್ತಿ ಆಗಬೇಕು ಅಂತಂದರೆ ನೀವು ಪ್ರೂನಿಂಗ್ ಮಾಡಿದ್ರೆ ಚಳಿಗಾಲದಲ್ಲಿ ಹೇಳ್ತೀನಿ ನಿಮ್ಮ ಕೀಟಗಳು ತುಂಬ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಗಿಡಗಳು ಕೂಡ ತುಂಬ ಉಲಸಾಗಿರುತ್ತೆ. ಈ ಪ್ರಯೋಗವನ್ನು ಅನೇಕ ಜನರು ಮಾಡಿರ್ತಕ್ಕಂಥವ್ರು ತುಂಬ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅದ್ರ ಜೊತೆಗೆ ಮಣ್ಣಿನ ಒಂದು ಸಂರಕ್ಷಣೆ ಬಗ್ಗೆ ಕೂಡ ನೋಡಬೇಕು, ಅಥವಾ ಮಣ್ಣಿನ ಆರೋಗ್ಯದ ಬಗ್ಗೆ. ಈ ಗಿಡಕ್ಕೆ ಅರ್ಧ kg ಸುಣ್ಣ ಕೊಡಬೇಕು. ಸುಣ್ಣ ಕೊಟ್ಟರೆ ಖಂಡಿತವಾಗ್ಲೂ ತುಂಬ ಮಣ್ಣಿನ ಆರೋಗ್ಯ ಸುಧಾರಣೆ ಆಗ್ತದೆ. ಅದ್ರ ಜೊತೆಗೆ ಅಡ್ಡವಾಗಿ ಬುಡಕ್ಕೆ ಹಾಕ್ಬೋದು. ಇದರಿಂದ ಕೂಡ ತುಂಬ ಪೋಷಕಾಂಶಗಳು ರಿಲೀಸ್ ಆಗಲಿಕ್ಕೆ ಮತ್ತು ಗಿಡಗಳು ಅನೇಕ ಹೊಸ ಕೀಟನಾಶಕಗಳನ್ನು ಕೂಡ ಪ್ರಯೋಗ ಮಾಡಿಕೊಂಡು ನಾವು ಅಂತ ಹೇಳಿದ್ರೆ, ಅಥವಾ ವರ್ಷ ಪೂರ್ತಿ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ ಮತ್ತು ಪುಡಿ ರೂಪದಲ್ಲಿ ಸಿಗುತ್ತೆ. ಅದನ್ನು ಬೆರೆಸಿ ನೀವು ಸಿಂಪಡಣೆ ಮಾಡೋದ್ರಿಂದ ನೇರವಾಗಿ ಬರಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಮಾಡೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡಿಬೋದು. ಮತ್ತು ನೀರನ್ನ ತುಂಬ ಮಿತವಾಗಿ ಬಳಸಿ. ಯಾಕಂದರೆ ಪನಿ ತೆಪ್ಪುಣ ಅಂತ ಹೇಳ್ತೀವಾಗ ನಮಗೆ ಶ್ರಮ ಇತ್ತು. ಒಂದು ಕೊಡಪಾನ ಆಗಲಿಕ್ಕೆ ಸಾಕಾಗ್ತಿತ್ತು. ಅಯ್ಯೋ ಸಾಕು ಮಾರೆ ಅಂತ. ಅವಾಗ ಅರ್ಧ ಕೊಡಪಾನ ಕೊಡ್ತಿದ್ರು. ಅವಾಗ ಹೂ ಜಾಸ್ತಿ ಇತ್ತು. ಈಗ ಪಂಪ್ ಸೆಟ್ ಇದೆ, ಒಂದು HP ಪಂಪ್ ಹಾಕಿ ಗಿಡಗಳಿಗೆಲ್ಲ ನೀರು ಸಿಂಪಡಣೆ ಮಾಡೋ ಅಂದರೆ ನೀರು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಆಗಿ ನಮಗೆ ಇಳುವರಿ ಕಡಿಮೆ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ಅಂದರೆ ಮಳೆಗಾಲದಲ್ಲೇ ಬರ್ತಕ್ಕಂಥ ರೋಗಗಳು, ಎಲೆಚುಕ್ಕೆ ರೋಗಗಳು ನಮಗೆ ಬೇಸಿಗೆ ಕಾಲದಲ್ಲಿ ಬರ್ತಾ ಇದೆ. ಇದು ಕಾರಣ ಏನಪ್ಪ ಅಂದರೆ ನೀರಿನ ಅಂಶ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಎಲೆಚುಕ್ಕೆಗೆ ಹೊಸ ಕೆಮಿಕಲ್ಸ್ನ ನಾವು ಪ್ರಯೋಗ ಮಾಡಬೇಕಾಗುತ್ತೆ. ಆ ಪ್ರದೇಶದಲ್ಲಿ ಹೆಚ್ಚು ಇಳುವರಿ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಯಾಕಂದರೆ ನಾವು ಹೊಸದಾಗಿ ಹೊಸ ಗಿಡಗಳಿಗೆ, ಉದಾಹರಣೆಗೆ ಮಂದಾರ್ತಿ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಆ ಕಡೆ ಅವರು ಒಂದು ಸಂಘಟನೆಯವರು ಮಾಡ್ತಾರೆ. ಮಣ್ಣಿಗೆ ಮುಂದಿನ ವಿಷಯ ಕೃಷಿ ಪದವಿಯ ಅಗತ್ಯತೆ ಮಾತಾಡಿದ್ದಾರೆ ಡಾಕ್ಟರ್ ಸುಧೀರ್ ಪಾಂಡೆ. ಇದು ಕಡಿಮೆ ಆಗ್ತಾ ಈಗ ಸದ್ಯಕ್ಕೆ ಸುಮಾರು ಇದು ವಾಟರ್ ಮೆಲನ್ ಹಾಗಲಕಾಯಿ. ಪದವಿ ಬಗ್ಗೆ ಗೊತ್ತಿದ್ದು, ಯಾಕಂದರೆ ಕೃಷಿ ಪದವಿ ಕೃಷಿ ಪದವಿಯನ್ನು ವಿದ್ಯಾರ್ಥಿ ಪಡ್ಕೊಂಡ್ರೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಭಾಳಷ್ಟು
ಸರ್ಕಾರದಿಂದ 1,000 ರೂಪಾಯಿ ಪ್ರೋತ್ಸಾಹದ ಮೇಲೆ ತಿಂಗಳಿಗೆ ಕೊಡ್ತೀವಿ. ಆದರೂ ಕೂಡ ಈ ತಿಂಗಳ ಮಹತ್ವ ಏನು ಅನ್ನೋದನ್ನು ಮಾತುಗಳನ್ನು ಈಗ ಚಿತ್ರಣ ಬದಲಾಗ್ತಾ ಇದೆ. 1980 ಟೆಕ್ನಿಕಲ್ ಇದೆಂತ ಇದು ಟೋಟಲ್ ಪಂಪ್ ಮತ್ತು ಗೇಟ್ ವಾಲ್ ಆಟೋಮೇಷನ್ ಪಂಪ್ಸ್ ಮತ್ತು ಗೇಟ್ ವಾಲ್ ಟೋಟಲ್ದು ಪಂಪ್ಸ್ ಇದು ಕಂಟ್ರೋಲರ್ ಇದೆರಡು ಸ್ಟೆಪ್ ಬೈ ಸ್ಟೆಪ್ ಇಟ್ಕೆ ಇಲ್ಲ ಕನ್ಫ್ಯೂಸ್ ಆಗ್ತದೆ. ಇದು ನುಗ್ಗೆಕಾಯ ಅದು ಸೋರೆಕಾಯಿ ಮಶ್ರೂಮ್ ಇದು ಸಾಗರದಲ್ಲಿ ಇದು ನಮ್ಮ ಮನೇಲಿ ಉಂಟಲ್ಲ ಅದೇ ಮಾಹಿತಿಗಾಗಿ ಧನ್ಯವಾದಗಳು. ಈ ಒಂದು ಮಾತನಾಡಿದರೆ ಸಂರಕ್ಷಣೆ ಉತ್ತಮ ಹೇಳ್ಕೊಳ್ಳಲು ಬೇಕಾಗುತ್ತದೆ. ನೀವು ಇಲ್ಲ ನನ್ನ ಮೊಬೈಲ್ ನಿನ್ನ ಹತ್ರನೇ ಇರಬೇಕು. ಎಲ್ಲ
ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ನಮ್ಮ ಈ ದಿನ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಮಾಹಿತಿ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಾನು ಗೇರು ತಳಿಗಳ ಬಗ್ಗೆ ಇತ್ತೀಚಿನ ವಾತಾವರಣದ ಒಂದು ವಿಷಮತೆಯಿಂದ ಬೇಸಾಯ ಜಿಲ್ಲೆಯಲ್ಲಿ ಕೂಡ ಬರೋದ್ರಿಂದ ಅದರಲ್ಲಿ ಆದ್ದರಿಂದ ಯಾವತ್ತೂ ಈ ಭಾಗಕ್ಕೆ ತಳಿಯನ್ನು ಸೆಲೆಕ್ಟ್ ಮಾಡುವಾಗ ನಮಗೆ ಬೇಸಿಗೆ ಒಳಗೆ ಹಾನಿ ತಿರುಗಿಸ್ಬೇಕು ಆಯಿತಾ. ಡಿಮಸ್ಕಿಟೋ ಪ್ರಾಬ್ಲಮ್ ಇರ್ತದೆ. ಕಡಿಮೆ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಬೇಕು ಅಂದರೆ ನಾವು ಒಂದು 2 ತಡಿ, ಇದು ಓಪನ್ ಮಾಡಿರುತ್ತೆ, ತೆಗಿ ಈ ತಳಿಗಳನ್ನು ಸೆಲೆಕ್ಟ್ ಮಾಡಿ ಮಧುರಂತ ಕರ್ನಾಟಕ, ಆಮೇಲೆ ಉಳ್ಳಾಳ 4 ತಳಿ, ಆಮೇಲೆ ಪ್ರಿಯಾಂಕ, ಆಮೇಲೆ ಬೆಂಗೋರ್ಲಾ 7 ಈ ಒಂದು ತಳಿಗಳಿಗೆ ಜಾಸ್ತಿ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಆಮೇಲೆ ಒಳ್ಳೆಯದು ಅಲ್ಲಿ ಕಟ್ ಮಾಡಿದ್ರೆ 2 ಸೈಡ್ ಚೂಪ್ ನೋಡಿ. ಇದು ಬೇರೆ ಯುನೀಕ್ ಪ್ರಾಡಕ್ಟ್, ಮಾರ್ಕೆಟಲ್ಲಿ ಸಿಗೋದಿಲ್ಲ. ಪಿಂಪಲ್, ಬ್ಲ್ಯಾಕ್ ಮಾರ್ಕು, ಟ್ಯಾನೇಷನು ಎಲ್ಲ ಕ್ಲಿಯರ್. ರಬ್ ಮಾಡಿ ನೋಡಿ. ಅರಶಿನದ ಫೇಸ್ ವಾಶ್. ಭಾಳ ವಿಶೇಷ ಅಂದರೆ ನಮಗೆ ಇದರಲ್ಲೇ ಹೋಗ್ತಿದ್ವಿ, ಆದರೂ ಅಲ್ಲಿ ನಮಗೆ ದೇವರಿತ್ತು ಅಂತ ನಮಗೆ ಜ್ಞಾನ ಇಲ್ಲ. ಬಿದ್ದ ದೇವಸ್ಥಾನ ಜಾಗ ಅಂತ ಗೊತ್ತಿಲ್ಲ, ಬೇರೆ ಏನು ನಮಗೆ ಗೊತ್ತಿರಲಿಲ್ಲ. ಯಾವುದೇ ಒಂದು ಲೋಕಲ್ ತಳಿ ನಿಮ್ಮಲ್ಲಿ ಇದ್ದರೆ ಅದನ್ನು ಪ್ರಿಸರ್ವೇಷನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅದರ ಬೀಜದಿಂದ ಸ್ಟಾಕ್ ಮಾಡಿದರೆ ಭಾಳಷ್ಟು ಪವರ್ಫುಲ್ ಆಗಿರುತ್ತೆ. ಇದರಲ್ಲಿ ನಿನ್ನ ಹತ್ರನೇ ಉಂಟು ಅಲ್ಲ. ಇದರಲ್ಲಿ ಆಮೇಲೆ ಯಾವೊಂದು ಬೀಜದಿಂದ ತಿರುಳಿನ ಪರ್ಸೆಂಟ್ ಜಾಸ್ತಿ ಬರ್ತದೆ. ಇದರಲ್ಲಿ 50 ಕೆಳಗಡೆ, ಅದರ ಪ್ರಿಯಾಂಕ ಕೆಳಗಡೆ, ಬೆಂಗೋರ್ಲಾ 7 ಕೆಳಗಡೆ ಹಾಗೂ ಉದ್ಯಮ ಅತಿ ಹೆಚ್ಚು ಫಸಲು ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟು ಇಲ್ಲೇ ತಳಿಗಳ ಬಣ್ಣದ ಮೇಲೆ ಕೆಲವೊಂದು ಉಳ್ಳಾಳ 4 ಕೂಡ ಚೆನ್ನಾಗಿ ಬರ್ತದೆ. ಅಲ್ಲದೆ ಈ ಹಸಿರು ಬಣ್ಣದ ಹಣ್ಣು, ಹಳದಿ ಬಣ್ಣದ ಹಣ್ಣುಗಳು ಮತ್ತು ಅದರ ನಂತರ ಬೇಡ 2 ಕರುಗಳಿಗಾದರೂ ಕರುಗಳಿಗೆ ಹುಟ್ಟುವಾಗ 1 ಹೊಟ್ಟೆ ಇರ್ತದೆ. ಅದು ಜೀರ್ಣಕ್ರಿಯೆಯಿಂದ ಮಾಡುವಾಗ ದನಗಳಾಗ್ತದೆ, ಮೆಲುಕುವಾಗ 4 ಹೊಟ್ಟೆ ಆಗ್ತದೆ. ಆ 4 ಹೊಟ್ಟೆಗೆ ಸಾಧಾರಣ 8 ರಿಂದ 10 ವಾರ ಆಗುವಾಗ ಕರುಗಳಿಗೆ ಆಗ್ತದೆ. ನಂತರ ಹಾಲು ಕೊಟ್ಟರೆ ಅಂತ ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತೊಂದು ಮೇಳ ರೈತ ಸಮಾವೇಶ ನಡೆಯೋದು ವರ್ಷಕ್ಕೆ ಒಂದೇ ಸೇರಿ. ನಾವಿದರಲ್ಲಿ ವಾಯ್ಸ್ ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಕೃಷಿ ಬಗ್ಗೆ ತುಂಬ ಮಾಹಿತಿ ಕೊಡ್ತಾಯಿದ್ರು. ಅದರ ಸಲುವಾಗಿ ನಾವು ವಿಡಿಯೋಕ್ಕೆ ವಾಯ್ಸ್ ಕೊಡಲಿಲ್ಲ. ಕೃಷಿಯದ್ದು ಮತ್ತು ಯಾವುದೆಲ್ಲ ಪ್ರಾಡಕ್ಟ್ ಉಂಟಲ್ಲ ಅದೆಲ್ಲ ಆರ್ಗ್ಯಾನಿಕ್ ಆಗಿ ಇರುವಂಥದ್ದು. ಸೊ ಅದರದ್ದು ಡೀಟೇಲ್ಸ್ ಎಲ್ಲ ಅದು ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ. ಸೊ ನಿಮಗೆ ಅದರ ಬಗ್ಗೆ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ, ನಾವು ನಿಮಗೆ ಅವರದ್ದು ಡೀಟೇಲ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೇವೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ.